ಇಲ್ಲ ಹೀಗೆ ಬಾಯಲ್ಲಿ ಒಂದು ಗುಳ್ಳೆಯಾಗಿ ಆಸ್ಪತ್ರೆ ಹೋಗಿದ್ದ ಅದು. ಜಸ್ಟ್ ಅವಾಗ ಬಂದಿದ್ದಷ್ಟೇ, ಅದು ಆಪರೇಷನ್ ಆಗಿ ಬಂದಿದ್ದಷ್ಟೇ. ನಾನು ಮತ್ತೆ ಇನ್ನು ಆಪರೇಷನ್ ಯಾಕಂತ ನಿಮ್ಮ ಪುನರ್ಜನ್ಮ ಆಸ್ಪತ್ರೆ ಬಂದೆ. ತೂಕ, ಊಟ ಟೈಮ್ ಊಟ, ಹೊಸು ಜಾಸ್ತಿ, ಎಲ್ಲದೂ ಓಕೆ. ಮನಸ್ಸಿಗೆ ಒಂದು ಖುಷಿ ಉಂಟು. ನಮಸ್ಕಾರ, ಕಾಂತರಾಜು, ನಾವು ಮಂಗಳೂರಿಂದ. ಸಂತೋಷ್ ಅವ್ರಿಗೊಂದು 50 ಅಲ್ಲೇ 1 ವರ್ಷ ಆಯ್ತು ಮೇಡಮ್ ಗೊತ್ತಾಗಿ. ಈಗ 1 ವರ್ಷದಿಂದ ಇಲ್ಲೇನೆ ತೋರಿಸ್ತಿರೋದು. ಅದೇ ಈಗ ಅವರು ಬರಕ್ಕಾಗಿಲ್ಲ, ಈಗ ನಾವು ಬಂದಿದ್ದೀವಿ ತಗೊಂಡೋಣ ಅಂತ. ಅದರಿಂದ ನಮಗೆ ಒಂದ್ ಸ್ವಲ್ಪ ಅನುಕೂಲ ಆಗಿದೆ, ಚೆನ್ನಾಗಿದೆ ಮೆಡಿಸಿನ್ ಪುನರ್ಜನ್ಮ. ಒಟ್ಟು ಆರಾಮಿದ್ದಾರೆ, ಮಾತಾಡ್ಬೋದು. ಹಲೋ ನಮಸ್ತೆ. ಹಾಗೆ ಇದು 1 ವರ್ಷ ಆಯ್ತು. ಇಲ್ಲ ಹೀಗೆ ಬಾಯಲ್ಲಿ ಒಂದು ಗುಳ್ಳೆಯಾಗಿ ಆಸ್ಪತ್ರೆ ಹೋಗಿದ್ದ ಅದು. ಆಪರೇಷನ್ ಮಾಡಿದ್ದೇನೆ. ಆಪರೇಷನ್ ಮಾಡಿದ್ರು ಒಂದು 6 ತಿಂಗಳಲ್ಲಿ ಮತ್ತೆ ಪುನಃ ಚಿಕ್ಕದಾಗಿ ಒಂದು ತೋರಿಸ್ದೆ. ಕಡೆಗೆ ಅವ್ರು ಮತ್ತೆ ಪುನಃ ಒಂದು ಚಿಕ್ಕ ಆಪರೇಷನ್ ಮಾಡ್ಬೇಕಂದ್ರು. ಒಂದು ಚಿಕ್ಕ ಆಪರೇಷನ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಮತ್ತೆ ಇನ್ನು ಆಪರೇಷನ್ ಯಾಕಂತ ನಿಮ್ಮ ಪುನರ್ಜನ್ಮ ಆಸ್ಪತ್ರೆ ಬಂದೆ. ಅದ್ರ ಮೇಲೆ ಹ್ಯಾಪಿ ಇದ್ದೇನೆ, ಒಳ್ಳೆ ಇದ್ದೆ, ತೊಂದ್ರೆ ಇಲ್ಲ. ಇವತ್ತಿಗೂ ಊಟ ಗೀಟ ಮತ್ತೆ ಅದೇನೋ ಅಂತದೇನು ನೋಡುದಿಲ್ಲ, ಬಾಯಿ ಒಳಗಡೆ ಎಲ್ಲ ಕರೆಕ್ಟ್ ಆಗಿದೆ ಈಗ ನನ್ನ ಅನಿಸಿಕೆ. ಇನ್ನೂ ಒಂದು ಸ್ಕ್ಯಾನ್ ಮಾಡಿ ನೋಡ್ಬೇಕು. ನಾನು ಇದರಲ್ಲಿ ನೋಡ್ದೆ, ಯೂಟ್ಯೂಬ್ ಅಲ್ಲಿ ನೋಡ್ದೆ, ನಿರಂಜನ್ ದೇಶಪಾಂಡೆ ಅದೆಲ್ಲ ನೋಡ್ದೆ. ಮತ್ತೆ ನಿಮ್ಮ ಇದೆಲ್ಲ ನೋಡ್ದೆ, ಒಳ್ಳೆ ಇತ್ತು. ನಿಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ದೆ, ತುಂಬಾ ಜನ ಅದಕ್ಕೆ ಅಲ್ಲಿಗೆ ಬರುವಂತ ಅಲ್ಲಿಗೆ ಡೈರೆಕ್ಟ್ ಬೆಂಗಳೂರಿಗೆ ಬಂದೆ. ಜಸ್ಟ್ ಅವಾಗ ಬಂದಿದ್ದಷ್ಟೇ, ಅದು ಆಪರೇಷನ್ ಆಗಿ ಬಂದಿದ್ದಷ್ಟೇ. ಕೂಡ್ಲೆ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ, ಒಂದು 15 ದಿವಸದಲ್ಲಿ ಮಾಡ್ಕೊಳ್ಳಿ ಅಂತಿದ್ರು ಆಸ್ಪತ್ರೆಯಲ್ಲಿ. ನಾನು ಮತ್ತೆ ಯಾಕೆ ಇನ್ನೊಂದ್ಸಲ ಪುನಃ ಆಪರೇಷನ್ ಮಾಡ್ಬೇಕಂತ, ಚಿಕ್ಕದಾಗಿದೆಯಲ್ಲ ಪುನಃ ಯಾಕೆ ಆಪರೇಷನ್ ಮಾಡ್ಬೇಕಂತ ಇದು ಯೂಟ್ಯೂಬ್ ಅಲ್ಲಿ ನಿಮ್ಮ ಪುನರ್ಜನ್ಮ ಆಸ್ಪತ್ರೆ ನೋಡಿ ಅಲ್ಲಿ ಬಂದೆ. ಅದು ಬಂದ್ರ ಮೇಲೆ ನಡ್ಲಿಲ್ಲ. ಈಗ ತುಂಬಾ ಎಷ್ಟೋ ಇದುಂಟು, ಈಗ ಎಲ್ಲದ್ರಲ್ಲೂ ಬೆಟರ್. ತೂಕ, ಊಟ ಟೈಮ್ ಊಟ, ಹೊಸು ಜಾಸ್ತಿ, ಎಲ್ಲದೂ ಓಕೆ. ಮನಸ್ಸಿಗೆ ಒಂದು ಖುಷಿ ಉಂಟು. ಟೆಸ್ಟ್ ಮಾಡಿಸ್ಲಿಲ್ಲ, ಒಂದು ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದೆ, ಹಾಗಾಗಿ ಮಾಡಿಸ್ಬೇಕು. ಮೇಡಮ್ ಹೇಳಿದ್ರಿ ಈಗ ಮಾಡಿಸಿ ವಾಟ್ಸಪ್ ಮಾಡ್ಬೇಕು ಅವ್ರಿಗೆ. ಖಂಡಿತ ಬರ್ತೇನೆ. ಇದು ರಿಪೋರ್ಟ್ ನೋಡಿ ಖಂಡಿತ ನಿಮ್ಮ ಯೂಟ್ಯೂಬ್ ಅಲ್ಲಿ ಫುಲ್ ಮಾತಾಡ್ಬೇಕು. ಓಕೆ. ಈಗ ಅವರಿಗೆ ಸ್ಕ್ಯಾನಿಂಗ್ ಮಾಡಕ್ ಹೇಳಿದ್ದಾರೆ. ಆ ಸ್ಕ್ಯಾನಿಂಗ್ ಆದ್ಮೇಲೆ ರಿಪೋರ್ಟ್ನ ಕಳಿಸಿ ಅಂತ ಹೇಳಿದ್ರೆ, ನೀವು ಬರಬೇಕು ಅಂತ ಹೇಳಿದಾರೆ 1 ತಿಂಗಳು ಬಿಟ್ಟು. ಈಗ ಬಂದು ಅವರು ಮೆಡಿಸಿನ್ ಮತ್ತೆ ಇದೇನು ಅಂತ ರಿಪೋರ್ಟ್ ನೋಡ್ಕೊಂಡು ಮೆಡಿಸಿನ್ ತಾಂಬೇಕೋ ಬೇಡೋ ಅಂತ ಅವ್ರು ಹೇಳ್ಬೇಕು. ಇನ್ನು